ಜಯವನ್ನ ಖಂಡಿತವಾಗಿ ಏನು ಸೃಷ್ಟಿಯನ್ನು ಮಾಡ್ಲಿಕ್ಕೆ ನೀನೇನು ಬ್ರಾಹ್ಮಣನ? ಅಷ್ಟೊಂದು ಆತ್ಮವಿಶ್ವಾಸ ಇಲ್ಲ ಬೇಡ, ನೀನು ಬ್ರಾಹ್ಮಣ ಅಲ್ಲ. ಅದು ಅಲ್ಲದೆ ಮಾಡಿದಂತಹ ಸೃಷ್ಟಿಯನ್ನ ಉಳಿಸುವುದಕ್ಕೆ ನೀನೇನು ಕೇಶವನ ಅಥವಾ ಲಕ್ಷ್ಮೀಶನ? ಅದು ನೀನಲ್ಲ. ಹಾಗಾದ್ರೆ ಮತ್ತೇನ್ ಮಾಡ್ತೀಯ? ನಾಶ ಮಾಡ್ತೀಯ. ನಾಶ ಮಾಡ್ಲಿಕ್ಕೆ ನೀನು ಸುಚಿತವನ ಅಥವಾ ಶಂಕರನ? ಯಾರೂ ನೀನೇ ಅಲ್ಲ. ಕೇವಲ ಅಹಂಕಾರದ ಮಾತುಗಳನ್ನು ಆಡ್ತಾ ಇದೆಯಾ? ಇದ್ಯಾವುದು ವಿಷಯಗಳಲ್ಲಿ ಲೆಕ್ಕಕ್ಕೆ ಬರೋದಿಲ್ವಾ? ಬೇಡ, ನೀವು ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತೊಂದು ಮಾತು ಹೇಳ್ತಾ ಇದ್ದೇನೆ. ಈಗ ಯುದ್ಧ ಬೇಡ, ಹೋಗುತ್ತೇನೆ. ಯಾಕೆ ಹೇಳ್ತೇನೆ ಬಲ್ಲಿಯ? ಯಾಕೆ? ನಾನೇನು ಈಶ್ವರನಲ್ಲ, ಖಂಡಿತವಾಗಿ ಅಥವಾ ಬ್ರಹ್ಮನಲ್ಲ, ವಿಷ್ಣುವೂ ಅಲ್ಲ ಎನ್ನುವುದಾಗಿ ಹೇಳುತ್ತಾ ಇದ್ದೀಯಲ್ಲ. ಹೌದಲ್ಲ? ಇದು ಮಾಡತಕ್ಕಂತಹ ಯುದ್ಧದಲ್ಲಿ ನಿನ್ನನ್ನು ಸೋಲಿಸುವುದರ ಮೂಲಕ ಜಯದ ಸೃಷ್ಟಿಯನ್ನು ಮಾಡುತ್ತೇನೆ. ಅದಲ್ಲ, ನಿನ್ನನ್ನು ಯುದ್ಧದಲ್ಲಿ ಮಣಿಸಿ ಶಿವನಾಗಿ ಲಯಕರ್ತನಾಗುತ್ತೇನೆ. ಒಂದು ವೇಳೆ ಇದೆರಡೂ ಅಲ್ಲ, ಮಾಡಿದ್ದು ತಪ್ಪಾಯಿತು ಎಂದು ಕಾಲಬುಡದಲ್ಲಿ ಕ್ಷಮೆಯನ್ನು ಯಾಚಿಸಿದರೆ ವಿಷ್ಣುವಾಗಿ ನಿನ್ನನ್ನು ಪರಿಪಾಲಿಸುತ್ತೇನೆ. ಹಾಗೆ ಅದಲ್ಲದೆ ಹೆಚ್ಚು ಮುಂದೆ ಮಾತನಾಡಿದರೆ ಇದೋ ಹಿಡಿದಿದ್ದೇನೆ ಬಾಣ, ಬಿಡುತ್ತೇನೆ, ನಿನ್ನ ಶಿರವನ್ನು ಅರಿದು ತುಂಡು ತುಂಡಾಗಿ ಮಾಡುತ್ತೇನೆ. ಯಾಕೆ ಬರಬಾರದು? ನೀನೇ ಬಂದಿದ್ದೀಯಲ್ಲ. ನಾನು ಬಂದಿದ್ದೆ. ಹೌದಾ? ಅಕಸ್ಮಾತಾಗಿ ನಾನು ಸೋತ್ರೆ ಅವಮಾನ ಅಲ್ಲ. ಯಾಕೆ ಹೇಳು? ಒಂದು ಗಂಡಿನ ಹತ್ರ ಹೆಣ್ಣು ಸೋತಿದ್ದಾಳೆ, ಅದೇ ಹೇಳುವಂತದ್ದು. ಆದ್ರೆ ನೀನ್ಯಾರು? ಪುರುಷ, ಅದರಲ್ಲೂ ಹೆಸರುವಾಸಿಯಾಗಿರುವಂತಹ ಸೂರ್ಯ ವಂಶದಲ್ಲಿ ಹುಟ್ಟಿದವ. ನೀನು ಅಕಸ್ಮಾತ್ ನನ್ನಲ್ಲಿ ಸೋತೆ ಅಂತ ಆದ್ರೆ ನಿನಗೂ ಅವಮಾನ ಬಿಡ, ನಿನ್ನ ವಂಶದವರಿಗೂ ಅವಮಾನ, ಬೇಡವರಿಗೆ ಹೋಗಿ ಇಲ್ಲಿಂದ. ಪರಾಕ್ರಮವಿಲ್ಲ ಎಂದುಕೊಳ್ಳಬೇಡ. ಹೆಣ್ಣಾದ ನಿನಗೆ ಎಷ್ಟು ಗರ್ವವಿರಬೇಕಾದ್ರೆ ಪುರುಷರಾದಂತಹ ನಮಗೆಷ್ಟು ಗರ್ವವಿರಬೇಕು. ಆದ್ದರಿಂದ ಇದೋ ನೋಡು, ಬಿಡುತ್ತೇನೆ ಬಾಣವನ್ನ. ಹೋರಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾನು ಬಿಟ್ಟಂತಹ ಬಾಣವನ್ನು ಮಧ್ಯದ ಬಡದಲ್ಲಿ ತುಂಡಿಸುತ್ತಾ ಇದ್ದವಳಲ್ಲ. ಈಕೆಯು ಸಾಮಾನ್ಯದವಳಲ್ಲ. ಹಾಗಾಗಿ ಸಾಮಾನ್ಯದವರಿಗೆ ಈ ಶರಗಳೆಲ್ಲ, ವಿಶೇಷವಾದವರಿಗೆ ವಿಶೇಷವಾದಂತಹ ಶರ ತೆಗೆಯುತ್ತೇನೆ. ಈ ಅಸ್ತ್ರವನ್ನು ತೆಗೆದು ತೆಗೆಯುವಾಗ 1, ಬಿಡುವಾಗ 10, ಸೇರುವಾಗ 1000,
ಸಾವಿರ ಸಾವಿರ ಗಟ್ಟಲೆ ಸಾಯುತ್ತಾರೆ. ಮುಂದೆ ಈಕೆಯೊಂದಿಗೆ ಹೋರಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಕ್ಷಯ ಶರವನ್ನ ಹೂಡಿಕೆಯನ್ನ ಕೊಲ್ಲಬೇಕು ಎನ್ನುವಂತಹ ಆಸೆಯಿಂದ ಅಕ್ಷಯ ಶರವನ್ನ ಹಿಡಿದು ಆಗುತ್ತಿಲ್ಲವಲ್ಲ. ಏನಾಶ್ಚರ್ಯ.